ಹಾಯ್, ಇವತ್ತು ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ನಾನೇನು ಹೊಸ್ದಾಗಿ ಕಂಡಿಡಿದಿಲ್ಲ ಇದನ್ನು, ನಾನು ಯೂಟ್ಯೂಬಲ್ಲಿ ನೋಡ್ಕೊಂಡು ಹೇಗೆ ಯೂಟ್ಯೂಬ್ಗೆ ಮಾಡ್ತಾಯಿದ್ದೀನಿ. ಫಸ್ಟು ಏನೇನು ಐಟಮ್ಸ್ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋಣ ನಾವೀಗ. ತುಪ್ಪ ಬೇಕಾಗುತ್ತೆ, ತುಪ್ಪ ಇಲ್ಲಿದೆ, ಮತ್ತು 1 ಕಪ್ಪು ಕೊಬ್ಬರಿ ಗ್ರೈಂಡ್ ಮಾಡ್ಕೊಂಡಿರೋದು, ಮತ್ತು ಇದು ಬಂದ್ಬಿಟ್ಟು ಸನ್ಫ್ಲವರ್ ಸೀಡ್ಸು 3 ಟೇಬಲ್ ಸ್ಪೂನು, ಮತ್ತು ಇದು ಪಂಪ್ಕಿನ್ ಸೀಡ್ಸು, ಇದು ಕೂಡ 3 ಟೇಬಲ್ ಸ್ಪೂನ್ ಇದೆ. 1 ಕಪ್ಪು ಡ್ರೈ ಗ್ರೇಪ್ಸು, ಮತ್ತು 1 ಕಪ್ಪು ವಾಲ್ನಟ್ಟು, ಮತ್ತು ಇದು ಬಂದು ಪಿಸ್ತಾ ಚೀಸು 3 ಟೇಬಲ್ ಸ್ಪೂನ್ ಇದೆ. ಮತ್ತು ಇದು ಒಂದು 6 ಅಂಜೀರು ಈ ಥರ ಸ್ಮಾಲ್ ಪೀಸು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಇದು ಒಂದು 2 ಟೇಬಲ್ ಸ್ಪೂನು ಗಸಗಸೆ, ಮತ್ತು ಇದು ಬಂದು 3 ಟೇಬಲ್ ಸ್ಪೂನು ಗೋಂದು, ಅದರ ಜೊತೆಗೆ ಬಾದಾಮು ಇಷ್ಟು, ಮತ್ತು ಗೋಡಂಬಿ ಇದು 1 ಕಪ್ಪು, ಮತ್ತು ಒಂದು ಅರೌಂಡ್ ಒಂದು 400 ಗ್ರಾಮು ಡೇಟ್ಸು. ಸೊ ಇಷ್ಟು ಬೇಕಾಗಿರೋ ಐಟಮ್ಸು. ಮಾಡೋಣ ಡ್ರೈ ಫ್ರೂಟ್ಸ್ ಲಡ್ಡುನ. ಫಸ್ಟು ಸ್ಟವ್ ಹಚ್ಚೋಣ, ಈ ಥರ ಬಾಣಲಿಯಲ್ಲಿ ಇಡೋಣ. ಎರಡು ಟೇಬಲ್ ಸ್ಪೂನು ತುಪ್ಪ ಹಾಕ್ಕೊತಾ ಇದ್ದೀನಿ. ಈ ಗೋಂದು ಹಾಕ್ಕೊತಾ ಇದ್ದೀನಿ. ಇದಕ್ಕಿಂತ ಜಾಸ್ತಿ ಮಾಡಿಬಿಡುತ್ತೆ, ಕಪ್ಪಾಗ್ಬಿಡುತ್ತೆ. ಸಾಕು, ಹೆಚ್ಚಿನ ಮಾಡಬೇಕು. ನಾನೀಗ ಗಸಗಸೆ ಹಾಕ್ಕೊತಾ ಇದ್ದೀನಿ, 2 ಟೇಬಲ್ ಸ್ಪೂನು. ಕೊಬ್ಬರಿನ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಕೂಡ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಿದೆ, ಇಷ್ಟಿದ್ರೆ ಸಾಕು. ಸ್ಮೆಲ್ ಒಂಥರ ಚೆನ್ನಾಗಿದೆ, ಗಂಡು ಅಂತ. ಮತ್ತೆ ಅಗೇನ್ 2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀನಿ. ಬಾದಾಮಿ ಸೇರಿಸ್ಕೊತಾ ಇದ್ದೀನಿ. ಮತ್ತು ಕ್ಯಾಶ್ಯೂಸ್ 1 ಕಪ್ಪು, ಮತ್ತು 1 ಕಪ್ ಆಫ್ ವಾಲ್ನಟ್, ಪಿಸ್ತಾ, ಪಂಪ್ಕಿನ್ ಸೀಡ್ಸು, ಸನ್ಫ್ಲವರ್ ಸೀಡ್ಸ್, ರೈಸಿನ್ಸು ಒಂದು ಸ್ವಲ್ಪ ಇದು ಡ್ರೈ ಆದಮೇಲೆ ಅದನ್ನು ಸೇರಿಸ್ತೀವಿ. ಇದು ಅಷ್ಟೇ, ಒಂದು ಸ್ವಲ್ಪ ಬ್ರೌನ್ ಆಗೋವರೆಗೂ ಹುರ್ಕೋಬೇಕು. ಸ್ವಲ್ಪ ಬ್ರೌನ್ ಆದಮೇಲೆ ಇದಕ್ಕೆ ರೈಸಿನ್ಸ್ 1 ಕಪ್ ರೈಸಿನ್ಸ್ ಆ್ಯಡ್ ಮಾಡ್ತಾಯಿದ್ದೀನಿ. ಸಾಕು, ಇವಾಗ ಇದನ್ನು ಎತ್ಕೊತಾ ಇದ್ದೀನಿ. ಈ ಡ್ರೈ ಫ್ರೂಟ್ಸ್ನೆಲ್ಲ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ಅಗೇನು 2 ಟೇಬಲ್ ಸ್ಪೂನು ತುಪ್ಪ ಹಾಕ್ಕೊತಾ ಇದ್ದೀನಿ. ಇದು ಬೀಜ ತೆಗೆದು ಅದನ್ನು ಮಿಕ್ಸಿ ಮಾಡ್ಕೊಂಡು ಈ ಥರ ಮಾಡ್ಕೊಂಡಿರೋವಂಥ ಡೇಟ್ಸ್ ಇದು, ಅದನ್ನು ಹಾಕ್ಕೊತಾ ಇದ್ದೀನಿ. ಇದು ಅಂಜೀರು, ಇದನ್ನು ಸೇರಿಸ್ಕೊತಾ ಇದ್ದೀನಿ.
ಇಷ್ಟು ರೋಸ್ಟ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಇದು.